ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನು ಫ್ಯಾಷನ್. ಏನು ಗೊತ್ತಾ, ಇವತ್ತು ಇಷ್ಟು ದಿನ ಬರೀ ಎಂಬ್ರಾಯ್ಡ್ರಿ ವಿಡಿಯೋಸೇ ಹಾಕ್ತಾಯಿದ್ದೆ. ಇವತ್ತು ನಿಮಗೆ ಟೈಲರಿಂಗಲ್ಲೂ ಒಂದು ಟಿಪ್ಸ್ ಕೊಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ನೋಡೋರಂತೆ ಅದೆಲ್ಲದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಅವರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಓಕೆನಾ. ನಿಮಗೆ ಒಂದು ಹೊಸ ವಿಷಯ ಏನಪ್ಪ ಅಂತಂದರೆ, ಇವತ್ತು ತಿಳಿಸ್ಕೊಡ್ತಾ ಇರೋವಂಥ ಒಂದು ಟಾಪಿಕ್ ಏನಪ್ಪ ಅಂತಂದರೆ, ಒಂದು ನಮಗೆ ಈ ಕ್ಯಾನ್ವಾಸೇ ಇರಲ್ಲ, ಆದರೂ ಬೊಟಿಕ್ ಫಿನಿಶಿಂಗ್ ಬರಬೇಕು. ಕೆಲವೊಂದು ಕಡೆ ಹಳ್ಳಿಗಳಲ್ಲಿ ನಮಗೆ ಕ್ಯಾನ್ವಾಸ್ ಅನ್ನುವಂಥ ಸೌಲಭ್ಯಗಳು ಸಿಗಲ್ಲ, ಅಥವಾ ಬಿಗಿನರ್ಸ್ ಆಗಿರ್ತಾರೆ, ಅವ್ರಿಗಿನ್ನೂ ಕ್ಯಾನ್ವಾಸ್ ಹಾಕಕ್ಕೆ ಬರ್ತಾ ಇರಲ್ಲ. ಕ್ಯಾನ್ವಾಸ್ ಇಲ್ಲದೆ ಇದ್ರು ಅಥವಾ ಕಡಿಮೆ ಅಮೌಂಟ್ ಕೊಡ್ತಾ ಇರ್ತಾರೆ ನಮಗೆ, ಅಂದರೆ ತುಂಬ ಕಡಿಮೆ, ಒಂದು 300 ರೂಪಾಯಿ, 250 ರೂಪಾಯಿ, ಈ ಥರ ಎಲ್ಲ ಹಳ್ಳಿಗಳ ಕಡೆ ಸ್ಟಿಚ್ ಮಾಡ್ತಾ ಇರ್ತಾರೆ. ಆದರೆ ಫಿನಿಶಿಂಗ್ ಮಾತ್ರ ಏನು ಮಾಡ್ತೀವಿ ನಾವು, ನಾರ್ಮಲ್ ಒಂದು ಬ್ಲೌಸ್ ಸ್ಟಿಚ್ ಮಾಡುವಾಗ ಇಲ್ಲ ಪೈಪಿಂಗ್ ಮಾಡ್ತೀವಿ, ಇಲ್ಲ ಹೆಮ್ಮಿಂಗ್ ಮಾಡ್ತೀವಿ, ಆ ಥರ ಮಾಡುವಾಗ ಅಲ್ವಾ. ಅದು ಎರಡೂ ಬಿಟ್ಟು ಬೇರೆ ಥರನೂ ಕೂಡ ನಾವು ಬೋಟಿಕ್ ಫಿನಿಶಿಂಗ್ ಥರನೇ ಫಿನಿಶಿಂಗ್ ಕೊಡ್ಬೋದು, ಓಕೆನಾ. ಆ ಒಂದು ಮೆಥಡ್ನ ನಾನಿವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಪೂರ್ತಿ ವೀಡಿಯೋಸ್ನ ನೋಡಿ, ಕಂಪ್ಲೀಟಾಗಿ ನೀವು ವೀಡಿಯೋ ನೋಡೋದ್ರಿಂದ ನಿಮಗೆ ಫುಲ್ ಡೀಟೇಲ್ಸ್ ಸಿಗ್ತಾ ಹೋಗುತ್ತೆ, ಯಾವ ರೀತಿ ನೀವು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಜೊತೆಗೆ ವೀಡಿಯೋಸ್ನ ಆದಷ್ಟು ಶೇರ್ ಮಾಡಿ, ಓಕೆನಾ. ಜೊತೆಗೆ ಇನ್ನಷ್ಟು ಇದೇ ಥರ ಹೆಚ್ಚಿನ ವೀಡಿಯೋಸ್ ಬೇಕು ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ. ಅಂದರೆ ಬ್ಲೌಸ್ ಸ್ಟಿಚಿಂಗಲ್ಲಾಗಿರ್ಬೋದು, ಡ್ರೆಸ್ ಸ್ಟಿಚಿಂಗಲ್ಲಾಗಿರ್ಬೋದು, ಯಾವುದಾದ್ರೂ ನಿಮಗೆ ಒಂದು ಅದರಲ್ಲಿ ಏನಾದರೂ ಒಂದು ಟಿಪ್ಸ್ ಬೇಕು ಅಂತಂದ್ರೂ ಕೂಡ, ಅಥವಾ ಅದರಲ್ಲಿ ಬೇಕಾಗಿರುವಂಥ ವೀಡಿಯೋಸ್ಗಳೇನಾದರೂ ಇದ್ದರೆ ನಿಮಗೆ ನೀವು ನನಗೆ ವಾಟ್ಸಪ್ ಮುಖಾಂತರ ತಿಳಿಸ್ಬೋದು, ಅಥವಾ ಕಮೆಂಟಲ್ಲಾದರೂ ತಿಳಿಸಿ, ನಾನು ಅದೇ ರೀತಿ ವೀಡಿಯೋಸ್ನ ಮಾಡಿಕೊಡ್ತೀನಿ, ಓಕೆನಾ. ಇವತ್ತು ಈ ಟಾಪಿಕ್ನ ನೋಡ್ಕೊಂಬರೋಣ, ಯಾವ ರೀತಿ ನಾನು ಮಾಡ್ತಾಯಿದ್ದೀನಿ ಅಂದರೆ ಬೋಟಿಕ್ ಫಿನಿಶಿಂಗ್ನ ನಾವು ಕ್ಯಾನ್ವಾಸ್ ಕೂಡ ಇಲ್ದಿರನೇ ಯಾವ ರೀತಿ ನಾವು ಒಂದು ನೆಕ್ ಫಿನಿಶಿಂಗ್ ಮಾಡೋಕ್ಕೆ ಕೊಡಬಹುದು ಅನ್ನೋದು, ಓಕೆನಾ. ನೆಕ್ ಫಿನಿಶಿಂಗು ಬೋಟಿಕಲ್ ಸ್ಟಿಚ್ ಮಾಡುವಂಥ ಥರನೇ ಬರುತ್ತೆ, ಆದರೆ ಇದಕ್ಕೆ ಯಾವುದೇ ರೀತಿಯಾದಂಥ ಕ್ಯಾನ್ವಾಸ್ನ ನಾವು ಹಾಕಲ್ಲ, ಓಕೆನಾ. ಬನ್ನಿ ಹಾಗಿದ್ರೆ ನೋಡ್ಕೊಂಬರೋಣ. ನೋಡಿ, ಈಗ ಇಲ್ಲಿ ನಾನು ಪೀಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬಂದು ಫ್ರಂಟ್ ಪಾರ್ಟು, ಓಕೆನಾ. ಬ್ಯಾಕ್ ಆಲ್ರೆಡಿ ನಾನು ರೆಡಿ ಮಾಡಿದ್ದೆ. ಫ್ರಂಟಲ್ಲಿ ಈ ಥರ ಲೈನಿಂಗ್ ಏನಿರುತ್ತೆ, ಲೈನಿಂಗನ್ನು ನೀವು ಫಸ್ಟಿಗೆ ಒಂದು 1.25 ಅಥವಾ 2 ಇಂಚ್ ಬರೋಷ್ಟು ಸೇಮ್ ನೆಕ್ ಶೇಪ್ ಏನಿದೆ ಅದೇ ಶೇಪಲ್ಲಿ ಈ ಥರ ಕಟ್ ಮಾಡಿ ಇಟ್ಕೊಂಬಿಡಿ, ಓಕೆನಾ. ಅಂದರೆ ಇದಕ್ಕೆ ನಾವು ಕ್ಯಾನ್ವಾಸ್ ಮಾತ್ರ ಹಾಕಲ್ಲ, ಡೈರೆಕ್ಟ್ ಇದು ಲೈನಿಂಗ್ ಮೇಲೇ ಅಟ್ಯಾಚ್ ಮಾಡ್ಕೊತೀವಿ, ಈ ಲೈನಿಂಗೇ ಅಟ್ಯಾಚ್ ಮಾಡ್ಕೊತೀವಿ, ಓಕೆನಾ. ಕ್ಯಾನ್ವಾಸ್ ನಮಗೆ ಸಿಗ್ತಾ ಇಲ್ಲ ಅಂತ ಅನ್ನೋರು ನೋಡಿ, ಒಂದು 1/2 ಇಂಚು ಅಥವಾ ಒಂದು 1/4 ಇಂಚಿಗೆ ನೀವು ಈ ಥರ ಎಡ್ಜನ್ನು, ಆ ಶೇಪ್ ಏನು ಬರುತ್ತೆ ಆ ಶೇಪನ್ನು ನೀವು ಫೋಲ್ಡ್ ಮಾಡ್ಕೊತ ಸ್ಟಿಚ್ ಮಾಡ್ಕೊಂಡು ಬರಬೇಕು. ಇಲ್ಲಿ ಪಾಯಿಂಟೆಡ್ ಥರ ಸ್ಟಿಚ್ ಹಾಕ್ಕೊಳ್ಳಿ, ಚೆನ್ನಾಗಿ ಕಾಣುತ್ತೆ. ಪಕ್ಕದಲ್ಲಿ ಅದು ಕಿನಾರಿ ಬರುತ್ತಲ್ವ, ಹಾಗಾಗಿ. ಇಲ್ಲ ಕಿನಾರಿ ಹಾಕಿದ್ರೆ ಡಬಲ್ ಸ್ಟಿಚ್ ಕಾಣುತ್ತೆ, ಅದಕ್ಕೋಸ್ಕರ ಇವಾಗ ಇದನ್ನು ಕಟ್ ಮಾಡ್ಕೊಂಡು ತೆಗೆದುಬಿಟ್ಟು ಆರಾಮಾಗಿ ಎಕ್ಸ್ಟ್ರಾ ಏನಿದೆ ಅದನ್ನೆಲ್ಲ ನೀಟಾಗಿ ಟ್ರಿಮ್ ಮಾಡ್ಕೊಂಬಿಡಿ. ಟ್ರಿಮ್ ಮಾಡಿಕೊಂಡು ಈಗ ಇದಕ್ಕೆ ಲೈನಿಂಗ್ ಹಾಕ್ಕೊಳ್ಳಿ. ಲೈನಿಂಗ್ ಮೇಲೆ ಇದನ್ನ ಇಟ್ಕೊಂಡು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಅಂದರೆ ಇದ್ರ ಸೈಡ್ ಕಾಣೋ ಥರ, ಅಂದರೆ ನಾವು ಮಾರ್ಕ್ ಮಾಡಿದ್ದೀವಲ್ವ ಆ ಸೈಡ್ ಕಾಣೋ ಥರ ಆ ಸೈಡ್ ಮೇಲೇ ಇಟ್ಕೊಂಡು ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣುತ್ತೆ. ನಿಮ್ಗೆ ಯಾವುದೇ ರೀತಿ ಇದು ಫಿನಿಶಿಂಗ್ ಚೆನ್ನಾಗಿಲ್ಲ ಅನ್ನೋ ಥರ ಹೇಳಕ್ಕೆ ಬರೋದೇ ಇಲ್ಲ ಫ್ರೆಂಡ್ಸ್. ಏನು ಗೊತ್ತಾ, ಜಾರ್ಜೆಟ್ ಸ್ಯಾರಿಗಳು, ಈಗ ಶಿಫಾನ್ ಸ್ಯಾರಿಗಳು, ಇದಕ್ಕೆಲ್ಲ ಪೈಪಿಂಗೇ ಮಾಡಬೇಕು ಅಥವಾ ಹೆಮ್ಮಿಂಗೇ ಮಾಡಬೇಕು ಅಂತ ಏನೂ ಇಲ್ಲ. ಕೆಲವೊಂದು ಫ್ಯಾಬ್ರಿಕಲ್ಲಿ ನಮಗೆ ಪೈಪಿಂಗ್ ಕೂಡ ಚೆನ್ನಾಗಿ ಬರೋಲ್ಲ ಮಾಡೋಕ್ಕಿದೆ ಅಂದರೆ ಎಕ್ಸ್ಟ್ರಾ ಪೀಸ್ ತೊಗೊಂಡು ಮಾಡಬೇಕಾಗತ್ತೆ, ಇಲ್ಲ ರೆಡಿ ಪೈಪಿಂಗ್ ಹಾಕಬೇಕಾಗತ್ತೆ. ಆದರೆ ಇದನ್ನು ನೀವು ಲೈನಿಂಗ್ ಒಂದು ಸ್ವಲ್ಪ ಇತ್ತು ಅಂತಂದರೆ, ಎಕ್ಸ್ಟ್ರಾ ಇತ್ತು ಅಂತಂದರೆ ಲೈನಿಂಗಲ್ಲೇ ಆರಾಮಾಗಿ ಮುಗಿಸ್ಕೊಂಡ್ಬಿಡ್ಬೋದು. ಇಷ್ಟಾಗಲ ನಿಮಗೆ ಪಟ್ಟಿ ಬೇಡ ಅಂತಂದ್ರೂ ಕಡಿಮೆ ಕೂಡ ಹಾಕೋಬೋದು, ಏನು ತೊಂದರೆ ಇಲ್ಲ. ನೋಡಿ ಶೇಪ್ ಯಾವ ರೀತಿ ಬರುತ್ತೆ ಅಂತ ಅದ್ರ ಮೇಲೇ ಇಟ್ಕೊಂಡು ಹಾಕ್ಕೊಳ್ಳಿ. ನೀವು ಏನು ನೆಕ್ ಶೇಪ್ ಕಟ್ ಮಾಡ್ಕೊಂಡಿರ್ತೀರಲ್ವ ಅದ್ರ ಮೇಲೇ ಇಟ್ಕೊಂಡು ನೀವು ನೀಟಾಗಿ ಕಟ್ ಮಾಡ್ಕೊಂಬಿಡಿ. ಕಟ್ ಮಾಡಿಕೊಂಡು ಆಮೇಲೆ ಈ ಥರ ಸ್ಟಿಚ್ ಮಾಡ್ಕೊಳ್ಳಿ, ಓಕೆನಾ. ಸ್ಟಿಚ್ ಮಾಡಿಕೊಂಡು ಈ ಕಡೆ ಎಡ್ಜಲ್ಲೂ ಅಷ್ಟೇ ನೀಟಾಗಿ ಅದ್ರ ಮೇಲೇ ಅದು ಏನಿದೆ ಅದ್ರ ಮೇಲೆ ಸ್ಟಿಚ್ ಮಾಡಿ ಕರೆಕ್ಟಾಗಿ ಆ ರೌಂಡ್ ಶೇಪ್ ಏನಿದೆ ಅದೇ ಬರುತ್ತೆ. ಈಗ ನೀವು ಏನಪ್ಪ ಅಂತಂದರೆ ಮೇನ್ ಫ್ಯಾಬ್ರಿಕ್ ಏನಿರುತ್ತಲ್ಲ ಆ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಸೇಮ್ ನಾವು ಹೇಗೆ ಉಲ್ಟಾ ಮಾಡಿ ಸ್ಟಿಚ್ ಮಾಡ್ಕೊತೀವಿ ಆ ಥರ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಎಕ್ಸ್ಟ್ರಾ ಇರೋದು ನಾನು ಕಟ್ ಮಾಡ್ಕೊತಾ ಇದ್ದೀನಿ, ಇಷ್ಟೊಂದು ಎಕ್ಸ್ಟ್ರಾ ಬೇಕಾಗಲ್ಲ. ನೆಕ್ ಶೇಪ್ ಏನಿದೆ ಅಷ್ಟಿದ್ರೆ ಸಾಕು. ನೋಡಿ ಕರೆಕ್ಟಾಗಿ ಬಂದಿದೆ ಶೇಪು. ಈಗ ಇದಕ್ಕೆ ಮೇನ್ ಫ್ಯಾಬ್ರಿಕ್ ಹಾಕ್ಕೊಳ್ಳೋಣ. ಅಂದರೆ ಸ್ಯಾರಿ ಪೀಸ್ ಏನಿತ್ತು ಬ್ಲೌಸ್ ಪೀಸು ಅದನ್ನು ಹಾಕ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ತೆಳುವಿದೆ ಸ್ಯಾರಿ ಅಂತ ಅಂದ್ಬಿಟ್ಟು, ಕೈಗೆ ಸಿಗ್ತಾ ಇರಲ್ಲ ಹಿಡ್ಕೊಳಕ್ಕಿದು, ಅಷ್ಟು ಸ್ಮೂತ್ ಇದೆ ಸ್ಯಾರಿ. ಹಾಗಾಗಿ ಇದಕ್ಕೆ ಪೈಪಿಂಗ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಅಂತ ಅಂದ್ಬಿಟ್ಟು ನಾನು ಈ ಮೆಥಡ್ನ ಯೂಸ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನಿಮಗೆ ಕೆಲಸನೂ ಕಷ್ಟ ಅನಿಸಲ್ಲ. ಕೆಲವ್ರಿಗೆ ಪೈಪಿಂಗ್ ಹಾಕೋಕ್ಕೆ ಬರ್ತಾ ಇರಲ್ಲ, ಫಿನಿಶಿಂಗ್ ನೀಟಾಗಿ ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟು ಕೆಲವ್ರು ಬೈಕೊತಾರೆ ಅಂತ ಪೈಪಿಂಗೇ ಮಾಡಲ್ಲ, ಬರೀ ಹೆಮ್ಮಿಂಗ್ ಮಾಡ್ತಾ ಇರ್ತಾರೆ. ಅಂಥವರಿಗೆ ಇದು ಒಂದು ಒಳ್ಳೆ ಅನುಕೂಲ ಅಂತ ಹೇಳ್ಬೋದು. ಚೆನ್ನಾಗಿ ಕಾಣುತ್ತೆ, ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಸೇಮ್ ಬೋಟಿಕಲ್ಲಿ ಯಾವ ಥರ ಇರುತ್ತೆ ಅದೇ ಥರ ಬರುತ್ತೆ. ಮತ್ತು ತೆಳು ಇರುವಂಥ ಪೀಸಲ್ಲಿ ಕೂಡ ನಿಮಗೆ ಫಿಟ್ಟಾಗಿ ಕೂತ್ಕೊಳ್ಳುತ್ತೆ, ಬ್ಲೌಸು ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಈ ಡ್ರೆಸ್ಸಿಗೆಲ್ಲ ನಾವು ಕೆಲವೊಂದು ಟೈಮ್ ಈ ಥರ ಮಾಡ್ತಾಯಿರ್ತೀವಿ, ಅಂದರೆ ವಿತ್ ಕ್ಯಾನ್ವಾಸ್ ಹಾಕ್ತಾಯಿರ್ತೀವಿ. ಇದಕ್ಕೆ ಕ್ಯಾನ್ವಾಸ್ ಇಲ್ಲ, ಹಾಗೇನೆ ನೋಡಿ. ಈಗ ಲೈನಿಂಗ್ ಮೇಲೆ ಬರೋ ಥರ ಒಂದು ನೀಟಾಗಿ ಕಿನಾರಿ ಹಾಕ್ಕೊಳ್ಳಿ. ಎಕ್ಸ್ಟ್ರಾ ಪೀಸ್ ಏನಿತ್ತು ಅದೆಲ್ಲ ಕಟ್ ಮಾಡಿ
ಲೈನಿಂಗ್ ಮೇಲೆ ಬರೋ ಥರ ಒಂದು ಕಿನಾರಿ ಮಾಡ್ಕೊಂಬಿಡಿ. ಯಾರೆಲ್ಲ ಬಿಗಿನರ್ಸ್ ಕಲಿತಾ ಇದ್ದೀರಾ ಅವ್ರಿಗೆ ತುಂಬಾ ಯೂಸ್ ಆಗುತ್ತೆ ಫ್ರೆಂಡ್ಸ್ ಇದು. ಯಾಕೆ ಅಂತಂದರೆ ಬಿಗಿನರ್ಸಲ್ಲಿ ಬಟ್ಟೆ ಕೊಡೋದೇ ತುಂಬ ಕಷ್ಟ ಇರುತ್ತೆ ನೋಡಿ. ಅಲ್ಲಲ್ಲೇ ಒಂದೊಂದು ನ್ಯಾಚ್ ಹಾಕ್ಕೋಬೇಕು, ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿಕೊಂಡು ಸ್ವಲ್ಪ ಸ್ಟಿಚಿಂಗ್ನ ಒಂದು ದಾರ ಸ್ಟಿಚಿಂಗ್ ಬಿಟ್ಬಿಟ್ಟು ಆಮೇಲೆ ಈ ಥರ ನ್ಯಾಚು ಕ್ರಾಸಾಗಿ ಒಂದು ನ್ಯಾಚ್ ಹಾಕ್ಕೊಳ್ಳಿ. ಆಮೇಲೆ ನೋಡಿ ಈ ಥರ ಲೈನಿಂಗ್ ಮೇಲೆ ಒಂದು ಕಿನಾರಿ ಹಾಕ್ಕೊಳ್ಳಿ. ಯಾಕೆಂದರೆ ಇವಾಗ ಬಿಗಿನರ್ಸಲ್ಲಿ ಪಾಪ ಅವ್ರಿಗೆ ಬಟ್ಟೆಗಳು ಕೊಡೋದೇ ಕಷ್ಟ ಆಗ್ತಿರುತ್ತೆ. ಅಯ್ಯೋ ಫಿನಿಶಿಂಗ್ ಇರೋಲ್ಲ ಬಟ್ಟೆಗಳು, ಒಳ್ಳೆ ಬಟ್ಟೆಗಳು ಕೊಟ್ಟರೆ ಹಾಳಾಗುತ್ತೆ ಅಂತ ಯೋಚನೆ ಮಾಡ್ತಿರ್ತಾರೆ. ಅದಕ್ಕೋಸ್ಕರ ಈ ಥರ ಎಲ್ಲ ಒಂದು ಸಿಂಪಲ್ ಮೆಥಡ್ನ ನೀವು ಯೂಸ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತವೆ ಬ್ಲೌಸ್ಗಳು. ಒಂಥರ ಫಿನಿಶಿಂಗ್ ಇಲ್ಲ, ಒಂಥರ ಈಗ ಜಸ್ಟ್ ಕಲ್ತಿರೋರು ಎಲ್ಬೋ ಟೈಲರ್ ಥರ ಅನಿಸುತ್ತೆ ಸ್ಟಿಚ್ ಮಾಡಿರೋದು ಅಂತ ಒಂದು ಫೀಲ್ ಇರಲ್ಲ ನೋಡೋರಿಗೆ ಕೂಡ. ನೀಟಾಗಿ ಐರನ್ ಮಾಡಿಬಿಟ್ವಿ ಅಂತಂದರೆ ಬ್ಲೌಸ್ಗಳು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಓಕೆನಾ ನೋಡಿ ಈಗ ನಾನು ಅಂದರೆ ಇಲ್ಲಿ 2 ಸೈಡು ಫ್ರಂಟನ್ನು ನಾನು ರೆಡಿ ಮಾಡೋದು ತೋರಿಸ್ತಾ ಇದ್ದೀನಿ. ಸಿಂಗಲ್ ಒಂದೇ ಕೂಡ ಮಾಡ್ಬೋದಿತ್ತು, ಆದರೆ ಹೇಗಿದ್ರು ನಾನು ಇದು ಬ್ಲೌಸು ಸ್ಟಿಚ್ ಮಾಡ್ತಿದ್ದೆ. ಇದೊಂದು ಥಾಟ್ ಬಂತು ಐಡಿಯಾ ತಲೆಯಲ್ಲಿ, ಇದು ಯಾಕೆ ತೋರಿಸ್ಬಾರ್ದು. ನಾನು ತುಂಬ ಜನಕ್ಕೆ ಈ ಥರ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ, ಎಲ್ಲರೂ ಇಷ್ಟಪಡ್ತಾರೆ ಈ ಥರ ಮಾಡಿಕೊಟ್ಟಾಗ. ಅದೇ ಇದಕ್ಕೆ ಪೈಪಿಂಗ್ ಮಾಡಿದರೆ ಏನಾಗ್ತಿತ್ತು ಗೊತ್ತಾ, ನಾವು ಇವಾಗ ಬೋಟಿಕಲ್ಲೇ ಮಾಡ್ತೀವಿ ಅಂತಂದಾಗ ಒಳಗಡೆ ಇನ್ನೊಂದು ಕ್ಯಾನ್ವಾಸ್ ಫುಲ್ ಹಾಕಿ ಫ್ಯೂಸಿಂಗ್ ಹಾಕಿ ಐರನ್ ಮಾಡಿ ಅದೆಲ್ಲ ಮಾಡಿಕೊಡ್ತೀವಿ. ಆದರೆ ಆ ಥರ ಎಲ್ಲ ಮಾಡಿದ್ರೆ ಕಾಸ್ಟ್ ಕೂಡ ಜಾಸ್ತಿ ಬೀಳುತ್ತೆ. ಮಿನಿಮಮ್ ಒಂದು ಸಿಂಪಲ್ ನಾರ್ಮಲ್ ಒಂದು ಬ್ಲೌಸ್ ಹೊಲಿತೀವಿ ಅಂದ್ರೂ 600 to 700 ರುಪೀಸ್ವರೆಗೂ ಚಾರ್ಜ್ ಮಾಡ್ತಾರೆ. ಅದ್ರ ಬದಲಿಗೆ ನೀವು ನೆಕ್ ಫಿನಿಶಿಂಗ್ ಈ ಥರ ಕೊಟ್ಟಾಗ ಬ್ಲೌಸ್ ಕೂಡ ಫಿಟ್ಟಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ. ಅಂದರೆ ಹಿಂಗೆ ಹಿಡ್ಕೊಂಡ ತಕ್ಷಣ ಎಲ್ಲೂ ಒಂಥರ ಜಾರ್ದಂಗೆ ಬರೋಲ್ಲ, ಬಟ್ಟೆಗಳು ನೀಟಾಗಿ ಕೂತ್ಕೊಳ್ಳುತ್ತೆ. ಅದಕ್ಕೋಸ್ಕರ ಈ ಥರ ಒಂದು ಟ್ರೈ ಮಾಡಿ ಅಂತ ಅಂದ್ಬಿಟ್ಟು ತೋರಿಸೋಣ ಅಂತ ಅಂದ್ಬಿಟ್ಟು ಇವತ್ತು ಇದೊಂದು ವೀಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸಾಮಾನ್ಯವಾಗಿ ನಮ್ಮ ಚಾನಲಲ್ಲಿ ಜಾಸ್ತಿ ಎಂಬ್ರಾಯ್ಡ್ರಿ ವೀಡಿಯೋಸೇ ಬರೋದು. ಟೈಲರಿಂಗ್ ವೀಡಿಯೋಸು ಅಥವಾ ಟೈಲರಿಂಗ್ ಟಿಪ್ಸ್ ಕೊಡುವಂಥ ವೀಡಿಯೋಸ್ ಜಾಸ್ತಿ ನಾನು ಅಪ್ಲೋಡ್ ಮಾಡೋದಿಲ್ಲ. ಅಂದರೆ ವೀಡಿಯೋ ಮಾಡ್ಕೊಳ್ಳೋದೇ ಐಡಿಯಾನೇ ಬಂದಿರಲ್ಲ, ನಾನು ಮರ್ತುಬಿಟ್ಟಿರ್ತೀನಿ. ಟೈಲರಿಂಗ್ ಅಂದರೆ ಸ್ಟಿಚಿಂಗ್ ಮಾಡುವಾಗ ಮರ್ತೋಗ್ಬಿಟ್ಟಿರುತ್ತೆ. ಅಯ್ಯೋ ಬೇಡ ಬಿಡಪ್ಪ, ಇದೇನು ಯಾರು ಇದು ಮಾಡಲ್ಲ ಅನಿಸುತ್ತೆ ಅಂತ ಅಂದ್ಬಿಟ್ಟು ನಾನು ಹಾಕಲ್ಲ. ಯಾಕಂದರೆ ಓಡುತ್ತೋ ಓಡಲ್ವೋ ವೀಡಿಯೋಗಳು ಅನ್ನೋದು ಒಂದಿರುತ್ತಲ್ವ. ಹಾಗಾಗಿ ಅಂದರೆ ನಾನೇನು ಅಂದ್ಕೊಳ್ಳೋದು ಅಂತಂದರೆ ಇಲ್ಲಿ ಇದೊಂದು ಹಾಕೋಣ, ಹೆಲ್ಪ್ ಆಗುತ್ತಲ್ವ, ಬಿಗಿನರ್ಸ್ ಯಾರೆಲ್ಲ ಕಲಿತಾ ಇರ್ತಾರೆ ಅವ್ರಿಗೆ ಹೆಲ್ಪ್ ಆಗುತ್ತಲ್ವ ಅಂತ ಅಂದ್ಬಿಟ್ಟು ಮಾಡ್ತಾ ಇರೋದು ನೋಡಿ. ಈಗ ಇಲ್ಲೂ ಅಷ್ಟೇ ಎಕ್ಸ್ಟ್ರಾ ಏನಿದೆ ಎಲ್ಲನೂ ಕರೆಕ್ಟಾಗಿ ಟ್ರಿಮ್ ಮಾಡ್ಕೊಂಡಿದ್ದೀನಿ. ಮತ್ತು ಡಾಟ್ಸ್ ಮಾಡುವಾಗಲೂ ಅಷ್ಟೇ ಫ್ರೆಂಡ್ಸ್, ಏನು ಗೊತ್ತಾ, ಇದು ಬಂದುಬಿಟ್ಟು 3 ಟಕ್ಸ್ ಬ್ಲೌಸು ಆಯಿತಾ, 3 ಡಾಟ್ಸ್ ಇರುವಂಥ ಬ್ಲೌಸು. ಇದಕ್ಕೆ ಅಷ್ಟೇ ಫಸ್ಟೇ ನಾನಿಲ್ಲಿ ಮಾರ್ಕ್ ಮಾಡಿಕೊಂಡು ಆ ಎಡ್ಜಸ್ ಏನಿದೆ ಅದಕ್ಕೆ ನ್ಯಾಚ್ ಹೊಡ್ಕೊಂಡಿರ್ತೀನಿ. ಹಾಗಾಗಿ ಈಸಿಯಾಗಿ ನಾವು ಅದೇ ಲೆವೆಲಿಗೆ ಕರೆಕ್ಟಾಗಿ ಇಟ್ಕೊಂಡು ನಾವು ಡಾಟ್ ಮಾಡ್ಕೋಬೋದು. ಓಕೆನಾ. 3 ಟಕ್ಸ್ ಇದೆ ಇದರಲ್ಲಿ, 4 ಟಕ್ಸ್ ಬ್ಲೌಸ್ ಅಲ್ಲ ಇದು. ಮತ್ತು ಇದು ಸೈಜ್ ಬಂದುಬಿಟ್ಟು 28 ನಂಬರು ಸೈಜು ಬ್ಲೌಸು. ತುಂಬ ಅಂದರೆ ತುಂಬ ಸಣ್ಣ, ಹೆವಿ ಸಣ್ಣ ಇದ್ದಾರೆ ಅವರು. ಬಿಟ್ಟು ಅಷ್ಟೇ ಮೆಜರ್ಮೆಂಟಿಗಿಂತ 2 ಇಂಚ್ ಜಾಸ್ತಿ ಬೇಕು ಅಂತ ಹೇಳಿದ್ದೀನಿ ಬಟ್ಟೆ. ಹಾಗಾಗಿ 2 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ ನಾನು ವಿಡ್ತಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಈಗ ಫೈನಲಿ ಈ ಥರ ಒಂದು ಒಳ್ಳೊಳ್ಳೆ ಟಿಪ್ಸ್ ಬೇಕು ಅಂತ ಏನಾದರೂ ಹೇಳಿದ್ರು ಕೂಡ ಕಮೆಂಟಲ್ಲಿ ತಿಳಿಸಿದ್ರು ಕೂಡ ನಾನು ಇದೇ ಥರ ಇನ್ಮೇಲೆ ಟೈಲರಿಂಗ್ ಟಿಪ್ಸ್ ಕೂಡ ಕೊಡೋಣ ಅಂದ್ಕೊಂಡಿದ್ದೀನಿ. ನಾನು ಫಸ್ಟಿಗೆ ಒಂದು ಹಾಕಿದ್ದೆ, ಒಂದು 1 ಅವರಲ್ಲಿ 10 ಬ್ಲೌಸ್ಗಳನ್ನ ಕಟ್ ಮಾಡ್ಬೋದು ಅಂತ ಅಂದ್ಬಿಟ್ಟು. ಬೇಕಿದ್ರೆ ಆ ವಿಡಿಯೋ ಕೂಡ ಹೋಗಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತು ಫ್ರೆಂಡ್ಸ್ ಆ ವಿಡಿಯೋಗೆ. ನೋಡಿ ಡಾಟ್ಸ್ ಕೂಡ ಎಷ್ಟು ಚೆನ್ನಾಗಿ, ಕಪ್ಸ್ ಶೇಪು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ಈ ಫಿನಿಶಿಂಗ್ ಕೊಟ್ಕೊಂಡು ನೀವು ಕೂಡ ಯಾರೆಲ್ಲ ಬಿಗಿನರ್ಸ್ ಇದ್ದೀರಾ ಟ್ರೈ ಮಾಡಿಬಿಟ್ಟು ಕಮೆಂಟ್ ಹಾಕಿ ಹೇಗೆ ಬಂತು ಅಂತ ಅಂದ್ಬಿಟ್ಟು. ನಿಮಗೆ ಗೊತ್ತಾಗುತ್ತೆ ಅದು ಲುಕ್ ವೈಸ್ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಓಕೆನಾ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅವರಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ಬಂದುಬಿಟ್ಟು ಬ್ಯಾಕ್ ನೆಕ್ಕು ಫ್ರೆಂಡ್ಸ್. ಓಕೆ, ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.